ಹೇ ಫ್ರೆಂಡ್ಸ್, ಇದು ಇನ್ನೊಂದು ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಫೈನಲ್ ಪ್ರಾಬ್ಲಮ್. ಓಕೆ, ಇದಿಷ್ಟೊಳಗೆ ಏನು ಬರುತ್ತೆ ಅದು ಬರೆಯೋದು, ರೈಟ್? ಯಾಕೆಂದರೆ ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ. ಮೆಥಡ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಕೇಳ್ಬೋದು. ಕರೆಂಟ್ ಮೆಥಡ್, ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್ ಮೆಥಡ್, ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಥಡ್, ಆ್ಯಂಡ್ ಟೆಂಪೊರಲ್ ಮೆಥಡ್. ಓಕೆ, ದೀಸ್ ಆರ್ ದ 4 ಮೆಥಡ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಕೇಳ್ಬೋದು. ಮ್ಯಾನೇಜ್ಮೆಂಟ್ ಆಫ್ ಟ್ರಾನ್ಸ್ಲೇಷನ್ ರಿಸ್ಕ್ ಅಂತ ಕೇಳ್ಬೋದು. ಟ್ರಾನ್ಸ್ಲೇಷನ್ ಎಕ್ಸ್ಪೋಜರ್ ಅಂತ ಕೊಡ್ಬೋದು. ಏನು ಕೇಳಿದ್ರೂ ಇದೇ ಆನ್ಸರ್. ಓಕೆ, ಸೊ ಫಾರಿನ್ ಎಕ್ಸ್ಚೇಂಜ್ ರೇಟ್, ಕರೆಂಟ್ ರೇಟ್ ಮೆಥಡ್, ಕರೆಂಟ್ ನಾನ್ ಕರೆಂಟ್ ಮೆಥಡ್, ಮಾನಿಟರಿ ನಾನ್ ಮಾನಿಟರಿ ಮೆಥಡ್, ಟೆಂಪರಲ್ ಮೆಥಡ್, ಯಾವ್ಯಾವ ಥರ ಏನೇನು ತೊಗೊತೀವಿ ನಾವು ಡೇಟಾಸ್ನ ಅಂತ ಇರೋದು. ಓಕೆ, ಕರೆಂಟ್ ರೇಟ್, ಹಿಸ್ಟಾರಿಕಲ್ ರೇಟ್ ಆ್ಯಂಡ್ ಎವರೇಜ್ ರೇಟ್. ಸೊ ಕರೆಂಟ್ ರೇಟ್ ಮೆಥಡಲ್ಲಿ ಆಲ್ ಐಟಮ್ಸ್ ಆರ್ ಟೇಕನ್ ಇನ್ ಅ ಕರೆಂಟ್ ರೇಟ್. ಓಕೆ, ಕರೆಂಟ್ ನಾನ್ ಕರೆಂಟ್ ಇದರೊಳಗಡೆ ಏನು ಮಾಡ್ತೀವಿ, ಕರೆಂಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟೇಕನ್ ಇನ್